ತಾಯಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಾಯಿಯ ಬಗ್ಗೆ ಆಕಾಶದಷ್ಟು ಹಾಳೆ ಸಮುದ್ರದಷ್ಟು ಮಸಿಯನ್ನು ಕೊಟ್ಟರು ತಾಯಿಯ ಬಗ್ಗೆ ಗೀಚು ಅಥವಾ ಬರಿ ಅಂತಂದ್ರೆ ಆಕಾಶದಷ್ಟು ಹಾಳೆನೂ ಕೂಡ ಕಡಿಮೆ ಬೀಳುತ್ತೆ ಮತ್ತು ಸಮುದ್ರದಷ್ಟು ಮಸಿ ಕೂಡ ಅದು ಖಾಲಿ ಆಗುತ್ತೆ. ಆ ರೀತಿ ತಾಯಿಯ ಬಗ್ಗೆ ಹೇಳ್ಬೇಕಂದ್ರ ಅದು ಅಪರೂಪದ, ಅದು ಅಪರಂಜಿ ಮತ್ತು ಮುತ್ತು ರತ್ನಗಳಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿ ಇರುವಂತಳು ಅದು ತಾಯಿ ಅಂತ ಹೇಳಿದ್ರೆ ಕಡಿಮೆ ಆಗಲಾರದು. ಅದರಲ್ಲಿ ಹೇಳ್ಬೇಕಂತಂದ್ರೆ 9 ತಿಂಗಳವರೆಗೆ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ತಾಯಿ ತನ್ನ ಮಗುವಿಗೆ ಜನ್ಮ ನೀಡ್ತಾಳೆ. ಎಷ್ಟೇ ಕಷ್ಟ ಕೊಟ್ಟರು ಕೂಡ ಆ ಮಗುವಿಗೆ ಹೊಡೆಯದೆ ಬಡೆಯದೆ ಅಥವಾ ಹೊಡೆದ್ರು ಕೂಡ ಅದು ತನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಅವಳದನ್ನ ಎಷ್ಟೋ ಸಲ ಮಗು ಬಿದ್ದಾಗ ಅದರಿಂದ ಹೆಂಗ್ ಹೇಳ್ಬೇಕು ಅಂತ ಅನ್ನೋದನ್ನ ಹೇಳ್ಕೊಡುವಂತವಳೆ ಅದು ತಾಯಿ. ಇಲ್ಲಿ ಗುರು ನಮಗೆ ಜ್ಞಾನ ಶಿಕ್ಷಣವನ್ನು ಕೊಟ್ಟರೆ ತಾಯಿ ಮನೆಯಲ್ಲಿ ಉತ್ತಮ ಸಂಸ್ಕಾರವನ್ನು ಕಲಿಸ್ತಾಳೆ. ಬರೇ ಜ್ಞಾನ ಮಾತ್ರ ನಮಗೆ ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ಲ, ಅದರಲ್ಲಿ ಒಳ್ಳೆ ಸಂಸ್ಕಾರ ಇದ್ರೆ ಮಾತ್ರ ಅದು ಜ್ಞಾನಕ್ಕೆ ಯೋಗ್ಯ ಅಂತ ನನಗನ್ಸುತ್ತೆ. ತಾಯಿ ಅಂತಂದ್ರೆ ಪ್ರತಿಯೊಬ್ಬರನು ಯಾರಾದ್ರೂ ಸಾಧನೆ ಮಾಡಿದಾಗ ಅವ್ರ ಬಗ್ಗೆ ಸ್ವಲ್ಪ ಹೆಮ್ಮೆ ಅನಿಸ್ತದ. ನಾವು ಹೊರಗಿನ ಮೂಲಕ ಏನ್ ಮಾಡ್ತೀವಿ, ಜೋರಾಗಿ ಚಪ್ಪಾಳಿ ಹೊಡಿತೀವಿ ನಿಜ, ಆದ್ರೆ ಒಳಗೆ ಹೊಟ್ಟೆ ಕಿಚ್ಚ ಬಿಡ್ತೀವಿ ಅವ್ರ ಬಗ್ಗೆ. ನಮ್ಕಿಂತ ಮುಂದ್ ಹೋದ್ರಲ್ಲಪ್ಪ ಅಂತ ಹೇಳಿ. ಆದ್ರೆ ಹೊಟ್ಟೆ ಕಿಚ್ಚನು ಪಡದೆ ಇಷ್ಟು ಎತ್ತರ ಸ್ಥಾನದಲ್ಲಿ ಬೆಳಿತಲ್ಲ ಅದು ಮಗು ಅಂತ ಹೇಳಿ ಆ ಹೊಟ್ಟೆ ಕಿಚ್ಚ ಪಡದೆ ಇರುವಂತಹ ಮೌಲಿಕ ಒಂದು ಸ್ಥಾನದಲ್ಲಿ ಇರುವಂತವಳು ಅದು ತಾಯಿ ಅಂತ ಹೇಳ್ಬೋದು. ಆ ತಾಯಿಗೆ ಕೊಡುವಂತಹ ಸ್ಥಾನ ಅಂತಂದ್ರೆ ದೇವರ ಸ್ಥಾನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಇವತ್ತ ದೇವರು ದಿಂಡಿರಂತ ಎಲ್ಲಾ ಕಡೆಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಕಾಯಿ ಹೊಡಿತೀವಿ, ಎಲ್ಲಾನು ಮಾಡ್ತೀವಿ. ಆದ್ರೆ ಎದುರಿಗೆ ಇರುವಂತಹ ದೇವರು ಅಂದ್ರೆ ಅದು ತಾಯಿ. ಅವಳಿಗೆ ಒಂದು ದಿನನೂ ಕೂಡ ನಾವು ನಮಸ್ಕಾರ ಮಾಡೋದಿಲ್ಲ. ಆದ್ರೆ ಅವಳು ಯಾವತ್ತು ಆ ತನ್ನ ಮಗುವಿನ ಜೊತೆಗೆ ನನ್ನ ಮಗುವಿಗೆ ಕಾಪಾಡುವಂತ ಯಾವತ್ತು ಬೇಡ್ಕೊತಿರ್ತಾಳ. ಅವಳ ಆಶೀರ್ವಾದ ಕೂಡ ಯಾವಾಗ್ಲೂ ತನ್ನ ಮಗುವಿನ ಮೇಲೆ ಇದ್ದೇ ಇರ್ತದೆ. ಕಷ್ಟದಲ್ಲಿ ಬಂದವಳು ಕೂಡ ಈ ಹಳ್ಳಿ ಒಳಗೆ ಒಂದ್ ಮಾತನ್ನ ಹೇಳ್ತಾರ, ಒಳ್ಳ ಕಲ್ಲ ಸವರಿ ಮಗುವಿಗೆ ಜೋಪಾನ ಮಾಡ್ತಾಳ ಅಂತ ಹೇಳಿ. ಅದು ನಿಜಕ್ಕೂ ಅಕ್ಷರಶಃ ಸತ್ಯವಾದಂತ ಮಾತು. ಎಷ್ಟೇ ಬಡತನ ಇದ್ರು ಕೂಡ ತಾಯಿ ತನ್ನ ಮಗುವಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಆ ಬಡತನದಲ್ಲಿ ತಾನು ಉಪವಾಸ ಮಲ್ಕೊಂಡು ಆ ಮಗುವಿಗೆ ಯಾವ ರೀತಿ ಹೊಟ್ಟೆಗೆ ಹಾಕ್ಬೇಕಂತ ಅನ್ನೋದನ್ನ ಅದಕ್ಕ ಆಹಾರವನ್ನು ಮಾಡಿ ಕೊಡ್ತಾಳ. ತನಗೆ ಎಷ್ಟೇ ಜ್ವರ ಬಂದ್ರು ಕೂಡ ಅವಳಿಗೆ ಎದ್ದು ಕುತ್ಕೊಳಕ್ ಆಗಂಗಿಲ್ಲ ಅಂದ್ರೂ ಕೂಡ ಅಂಥದ್ರಲ್ಲಿ ನನ್ನ ಮಗು ಎಲ್ಲಿ ನಾವು ಮಕ್ಕೋಡಿನ ಅಂತ ಹೇಳಿ ಉಪವಾಸ ಮಲ್ಕೋತದ. ಆ ಟೈಮಿಗೆ ತಾಯಿ ಏನ್ ಮಾಡ್ತಾರಪ್ಪ, ನನ್ಗೆ ಜ್ವರ ಇರ್ಲಾಕ ನನ್ ಮಗು ಉಪವಾಸ ಮಕ್ಕೋಬಾರ್ದು ಅಂತ ಹೇಳಿ ಅಡಿಗೆ ಮಾಡಿ ಹೊಟ್ಟೆಗೆ ಊಟ ಇಲ್ಲದೆ ಮಕ್ಕೋತಾಳ. ಆದ್ರ ಮಗುವಿಗೆ ಹೊಟ್ಟೆ ತುಂಬಾ ಊಟ ಮಾಡಿ ಕೊಡ್ತಾಳ. ಇದು ತಾಯಿಯ ಗುಣ ಅಂತಂದ್ರೆ. ಇನ್ನೊಂದ್ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಎಷ್ಟೋ ಜನ ತಾಯಂದಿರಿಗೆ ತಂದೆಂದಿರಿಗೆ ಅನಾಥಾಶ್ರಮಕ್ಕೆ ಕಳಿಸ್ಲಾತಾರ. ಅದು ನನಗ್ ಕೇಳಿದ ತಕ್ಷಣ ಒಂಥರ ಒಳಗೆ ಸಂಕಟ ಆಗುತ್ತ. ಯಾಕೆ ಅಂತಂದ್ರ ಚಿಕ್ಕ ವಯಸ್ಸಿನಲ್ಲಿ ಅಕಸ್ಮಾತ್ ಇದೇ ವಿಚಾರವನ್ನು ತಾಯಿ ಅಥವಾ ತಂದೆ ನಮಗ್ ಮಾಡಿದ್ರ ನಾವ್ ಇವತ್ ಯಾವ ಸ್ಥಾನದಲ್ಲಿ ಇರ್ತಿದ್ವು ಅಂತ ಈ ರೀತಿ ನನಗೆ ಒಳಗೆ ಮನಸ್ಸಿನ ಭಾವನೆ ಇದು ಆಗ್ತದ. ಅಂದ್ರೆ ವ್ಯಕ್ತ ಮಾಡ್ಸೋದಕ್ಕೆ ಸಾಧ್ಯ ಆಗ್ಲ ಅಂತ ಮನಸ್ ತುಂಬಿ ಬರ್ತದ. ಅಂದ್ರೆ ಇವತ್ತ ಯಾವ ಸ್ಥಾನದಲ್ಲಿ ನಾವು ತಾಯಿ ತಂದೆನ ಇಡ್ಬೇಕು ಅದು ಗೊತ್ತಾಗ್ತಿಲ್ಲ. ಅನಾಥಾಶ್ರಮಕ್ಕೆ ಕೊಟ್ಟು ನಾವು ಅವಳಿಗೆ ನಮ್ಗೆ ಇಷ್ಟೊಂದು ಬೆಳೆಸಾಳಲ್ಲ ತಾಯಿ ಅಂತ ಅನ್ನೋದು ಯಾವ್ದು ನಾವು ನಮ್ಮ ಮನಸ್ಸಿಗೆ ತಗೊಳ್ಳಾರ್ದೆ ಹಾಕ್ಲಾತೀವಿ. ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಇದನ್ನ ಗಂಭೀರ ಸಮಸ್ಯೆಗಾಗಿ ತಗೋಬೇಕು. ಎಲ್ಲಾ ಜನತೆಗೆ ಹೇಳೋದಂತಂದ್ರೆ ತಾಯಿ ತಂದೆಯರಿಗೆ ನಮ್ಗೆ ಎಷ್ಟ್ ಆಗ್ತದ ಅಷ್ಟು ಖುಷಿಯಾಗಿ ಇಡೋದನ್ನ ಕಲಿಸ್ಬೇಕು. ಅಂದ್ರೆ ನಮ್ಮಲ್ಲಿ ಜಾಸ್ತಿ ಅವಳಿಗೆ ಒಡವೆ ತಂದು ಕೊಡ್ಬೇಕು, ಸೀರೆ ತಂದು ಕೊಡ್ಬೇಕು ಅಥವಾ ಇನ್ನಿತರೆ ವಸ್ತುಗಳನ್ನ ತಂದು ಕೊಡ್ಬೇಕನ್ನೋ ಅಪೇಕ್ಷೆ ಯಾವತ್ತೂ ತಾಯಿ ಇಡೋದಿಲ್ಲ. ಆದ್ರೆ ಅವರಿಗೆ ಸಂತೋಷವಾಗಿಡುವಂತಹ ಕೆಲವು ಎರಡು ಮಾತುಗಳನ್ನ ಹೇಳಿದ್ರು ಕೂಡ ಅವ್ರು ತುಂಬಾ ಸಂತೋಷ ಪಡ್ತಾರ ಅಂತ ಹೇಳ್ಬೋದು. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು, ಜನಪದ ಗೀತೆಗಳಲ್ಲಿ ಒಂದು ಮಾತು ಹೇಳ್ತಾ, ಬೇಸಿಗೆ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ ಅಂತ. ಹಾಗಾಗಿ ಆ ತವರಿಲಿ ತಂಪಿರುವುದು, ಅಲ್ಲಿ ಎಷ್ಟೇ ಕಷ್ಟ ಇರ್ಲಿ ತವರಿನಲ್ಲಿ ಆ ತಾಯಿ ಇದ್ರಂತಂದ್ರ ಅದು ತಂಪಾಗಿರ್ತ, ಅಲ್ಲಿ ಅಷ್ಟು ಸುಖ ಸಂತೋಷವಾಗಿರ್ತ ಅಂತ ನನ್ನ ಮನಸ್ಸಿನ ಭಾವನೆ. ಅದು ಕೂಡ ಜನಪದದಲ್ಲಿ ತುಂಬಾ ಮುಖ್ಯವಾದಂತ ಪಾತ್ರ ವಹಿಸಿದೆ. ಯಾಕಂದ್ರೆ ಜನಪದ ಕಲೆ ಒಬ್ಬರಿಂದ ಹರಡ್ಕೋತ ಬಂದಿದೆ. ಅದು ಅನುಭವದ ಮಾತುಗಳಾಗಿವೆ. ಆ ಅನುಭವದ ಮಾತುಗಳು ಕೂಡ ಈಗ್ಲೂ ಸ್ಪಷ್ಟವಾಗಿ ಕಾಣಿಸ್ತದ. ಆ ತಾಯಿ ಒಬ್ಬರೇ ಇದ್ರೂ ಕೂಡ ಆ ತವರು ತಂಪಾಗಿ ಸಂತೋಷವಾಗಿರ್ಲಾಕ ಅದು ಮುಖ್ಯ ಕಾರಣ ಅಂತ ಅನಿಸ್ತದ. ಹಾಗಾಗಿ ಈ ಮಹಿಳೆಯ ದಿನಾಚರಣೆ ದಿನ ನಾವು ಮಹಿಳೆಯರನ್ನು ಗೌರವಿಸ್ಬೇಕು, ಅವರಿಗೆ ಜಾಸ್ತಿ ಪ್ರೋತ್ಸಾಹವನ್ನು ಕೊಡ್ಬೇಕು. ಎಲ್ಲಾ ಕ್ಷೇತ್ರದೊಳಗೆ ಮಹಿಳೆ ಮುಂದದಾರೆ ನಿಜ, ಆದ್ರೆ ಅಲ್ಲಿ ಎಷ್ಟೊಂದು ಕಷ್ಟಗಳು ಅದಾವ. ಅದನ್ನ ನಾವ್ ಯಾರು ಇನ್ನು ಗುರುತಿಸಲಾಗಿವಿ. ಎಲ್ಲೋ ಎಷ್ಟೋ ಎತ್ತರ ಸ್ಥಾನಕ್ಕೆ ಹೋದ್ರು ಕೂಡ ಅವಳಿಗೆ ಒಂದೊಂದು ಟೀಕೆಯನ್ನ ಮಾಡಿ ಅವಳ ಮನಸ್ಸಿಗೆ ಹರ್ಟ್ ಅನ್ನ ಮಾಡಿ ಒಂದೊಂದು ಸ್ಥಾನದಿಂದ ಎಸಿತಾ ಇದೀವಿ. ಅದನ್ನ ಮಾಡೋದನ್ನ ನಾವು ಕಡಿಮೆ ಮಾಡ್ಬೇಕು. ನಮ್ಮ ಮನೆಯಲ್ಲಿ ನಮ್ಮ ತಂಗಿಯರು ಅಥವಾ ನಮ್ಮ ತಾಯಂದಿರು, ನಮ್ಮ ಮನೆಯಲ್ಲಿರುವಂತಹ ನನ್ನ ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು, ಇವ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದಂಗ ಒಂದು ಹೆಣ್ಣಿನ ಸ್ಥಾನ ಏನು ಅಂತ ಗೊತ್ತಾಗುತ್ತ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಎತ್ತರ ಸ್ಥಾನ ಅಂತಂದ್ರ ಅದು ನಾವು ತಾಯಿಗೆ ಅಂತಾನೆ ಕೊಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾಳ. ತಾಯಿ ಇಲ್ಲದಿದ್ದರೆ ನಮ್ಮ ಬದುಕಿಲ್ಲ. ಹಾಗಾಗಿ ನಾವೆಲ್ಲರೂ ತಾಯಿಯನ್ನ ಇನ್ನೊಂದು ಪ್ರೀತಿಸೋಣ, ಗೌರವಿಸೋಣ, ಆದಷ್ಟು ಎಲ್ಲರೂ ಸಂತೋಷವಾಗಿಡೋಣ ಅಂತ ನಾ ಹೇಳ್ತೀನಿ ಇವತ್ತಿನ ದಿವಸ.